दलित सेना के स्टेट प्रेसिडेंट एडवोकेट हनुमंत येलसंगी, श्रीकांत रेड्डी, मंजुनाथ भंडारी, अरविंद कमलापुर, उदय और संतोष को गुलबर्गा पुलिस ने हनी ट्रैप केस में अरेस्ट कर लिया है। 2 दिन पहले ही हनी ट्रैप केस में एडवोकेट येलसंगी और उनके साथियों के खिलाफ स्टेशन बाजार पुलिस स्टेशन में कंप्लेंट दर्ज कराई गई थी। गुलबर्गा पुलिस कमिश्नर डॉक्टर शरणप्पा आईपीएस के आदेश पर एडवोकेट येलसंगी को नोटिस भी इशू किया गया था, जिसके बाद एडवोकेट येलसंगी, श्रीकांत रेड्डी, मंजुनाथ भंडारी, अरविंद कमलापुर, उदय और संतोष को अरेस्ट कर लिया गया है। जेम्स हॉस्पिटल में मेडिकल चेकअप के बाद अरेस्ट कर लिए गए सभी लोगों को जुडिशियल कस्टडी में भेज दिया गया है। भंडारी भाई आपका ध्यान रखो, देखो भंडारी भाई, ये रवियाना ये साहब का ध्यान रखो रे, ये साहब का ध्यान रखो। ನಾವು ಫಾಲ್ಸ್ ಕೇಸ್ 370 ಸೆಕ್ಷನ್ ಫಾಲ್ಸ್ ಕೇಸ್ ಆಗಿದಲ್ಲ, ಆ ಫಾಲ್ಸ್ ಕೇಸ್ನಾಗ ಅರೆಸ್ಟ್ ಮಾಡ್ತಾ ಇದ್ರು. ನಾವೇ ಸರೆಂಡರ್ ಆಗಿದ್ದೀವಿ. ಯಾಕೆ ಸರೆಂಡರ್ ಆಗಿದ್ವು ಅಂದರೆ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ ಖರ್ಗೆ ಸಾಹೇಬ್ರಿಗೆ ಹೆಸರು ಖರಾಬ್ ಮಾಡ್ಬೇಕಂತ ಕೆಲವು ಕುತಂತ್ರಿಗಳನ್ನ ಕೆಲಸ ಮಾಡಿದ್ರಲ್ಲ, ಅದು ವಿರೋಧ. ಅವ್ರ ಹೆಸರಿಗೆ ಯಾವುದೇ ಕಳಂಕ ಬರಬಾರ್ದು ಅಂತ ತಿಳ್ಕೊಂಡು ನಾವೇ ಸ್ವತಃ ಈಗೇನಪ್ಪ ಅಂದ್ರೆ ಅರೆಸ್ಟ್ ಆಗ್ತಾ ಇದೀವಿ. ನಮ್ಗೆ ಕಾನೂನು ಪಾಲನೆ ಮಾಡೋರು ನಾವಿದ್ದೀವಿ, ಸಂವಿಧಾನ ರಕ್ಷಕರು ನಾವಿದ್ದೀವಿ. ಕಾನೂನು ಮ್ಯಾಗ ಸಂಪೂರ್ಣ ಭರವಸೆ ನಮ್ಗದ. 100% ಇದು ಫಾಲ್ಸ್ ಕೇಸ್ ಅದ. ನಮ್ಮ ವಿರುದ್ಧ ಏನಪ್ಪ ಅಂದ್ರೆ ಕುತಂತ್ರ ಮಾಡಿ ಈ ಥರ ಕೇಸ್ ಹಾಕಿ ನಮಗೆ ಒಳಗೆ ಕಳ್ಸಲ್ಕತ್ತಾರ ಅಂತ ಗೊತ್ತದ. ಆಮೇಲೆ ಏನು ಕುತಂತ್ರ ಮಾಡಿ ನಮ್ಮ ಜೈಲಿಗೆ ಹೋಗಿ ಮಾಡಿದ್ರಲ್ಲ, ಈ ಸಮಾಜ ಕೆಲವು ಜನಗಳಿಗೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನೀವು ಮನಸ್ಸಿಗೆ ಸಮಾಧಾನ ಆಗಿರ್ಬೋದು, ನಿಮ್ಮ ಹೊಟ್ಟೆ ತಣ್ಣಗಾಗಿರ್ಬೋದು, ನಿಮ್ಗೇನು ಕುತಂತ್ರಕ್ಕೆ ಮಂಗಳವಾಗಲಿ. ನೀವೇನಪ್ಪ ಅಂದ್ರೆ ಈ ಥರದ ಏನು ದಲಿತ ಸಮುದಾಯಕ್ಕೆ ಭಾಳ ಕೆಟ್ಟ ಹೋರಾಟ ಮಾಡ್ತಾರಲ್ಲ, ಅಂತ ಹೋರಾಟ ಮಾಡೋ ಜನಗಳಿಗೆ ನೀವು ಇದೇ ಥರ ನೀವು ಅನ್ಯಾಯ ಅನ್ನಪ್ಪ ಅಂದ್ರೆ ಜೈಲಿಗೆ ಹಾಕಿ ಕೆಲಸ ಮಾಡ್ರಿ. ಸಮಾಜಕ್ಕೆ ಹೆಂಗ್ ಲೀಡರ್ಸ್ ಬರ್ಬಾದ್ ಮಾಡ್ಕೊತೀರಿ, ನೀವು ಮಾಡ್ಕೊತೀರಿ. ನಾವು ಜೈಲಿಗೆ ಹೋಗ್ತೀವಿ, ಮತ್ತೆ ಬರ್ತೀವಿ. ಅನ್ಯಾಯ ವಿರುದ್ಧ ನಮ್ಮ ಧ್ವನಿ ಇದ್ದೇ ಇರ್ತಂತ. ಸರ್ ಸರ್ ಕಾಲಿಗೆ ಸರ್ ಗಾಡಿ ಮುಂದೆ ಮಾಡಿ.